ಗದಗ ಜಿಲ್ಲೆ ನರಗುಂದ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಗ್ಯಾರಂಟಿ ಸಮಿತಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ನರಗುಂದ ತಾಲೂಕಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ವಿವೇಕ್ ಯಾವಕಲ್, ನಮ್ಮ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿ ಯೋಜನೆಯ ಸಫಲತೆಗಾಗಿ ಪ್ರತಿ ವರ್ಷ 58,000 ಕೋಟಿ ರೂಪಾಯಿ ಮೀಸಲು ಇಟ್ಟಿದ್ದೇವೆ. ಅದರಲ್ಲಿ ನಮ್ಮ ನರಗುಂದ ತಾಲೂಕಿನಲ್ಲಿ ಗೃಹ ಜ್ಯೋತಿ ,99%, ಗೃಹಲಕ್ಷ್ಮಿ ,98%, ಅನ್ನಭಾಗ್ಯ ,100%, ಶಕ್ತಿ ಯೋಜನೆ ,100% ಮತ್ತು ಯುವ ನಿಧಿ ಯೋಜನೆ ,62% ಸಫಲತೆ ಪಡೆದಿದೆ ಎಂದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಸಿ ಪಾಟೀಲ್ ಅವರು ಕುರಿತು ಮಾತನಾಡಿದ ವಿವೇಕ್ ಯಾವಕಲ್, ಸಿಸಿ ಪಾಟೀಲ್ ಸಾಹೇಬರು, ತಾವು ಸರ್ಕಾರ ನಮಗೆ ಕೊಟ್ಟ ಜವಾಬ್ದಾರಿಯಲ್ಲಿ ಹಸ್ತಕ್ಷೇಪ ಮಾಡದೆ ನಮ್ಮ ಜವಾಬ್ದಾರಿ ಅರಿತು ಅಭಿವೃದ್ಧಿ ಕೆಲಸ ಮಾಡಿ ನಮ್ಮ ತಂದೆಯ ಹೆಸರು ಹೇಳಿ ನಾನು 25,000 ರೂಪಾಯಿ ಕೆಲಸ ಮಾಡಲು ಬಂದವನಲ್ಲ. ನನ್ನ ಲಾ ಆಫೀಸ್ ಅಲ್ಲಿ 30ಕ್ಕಿಂತ ಹೆಚ್ಚು ಜನರಿಗೆ ನಾನೇ ಕೆಲಸ ಕೊಟ್ಟಿದ್ದೇನೆ. ನನ್ನ ಪಕ್ಷ ಮತ್ತು ಕ್ಷೇತ್ರದ ಜನ ನನ್ನನ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಜನರ ಸೇವೆ ಮಾಡುತ್ತಿದ್ದೇನೆ ಎಂದರು. ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮ ಮಗನನ್ನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಾಡಿದ್ರಿ. ಅಲ್ಲದೆ ತಾವು ಅಧಿಕಾರದಲ್ಲಿದ್ದಾಗ ಜಿಲ್ಲಾಧಿಕಾರಿ ಕರೆಸಿ ತಮ್ಮ ಮಗ ಉಮೇಶ್ ಗೌಡ ಅದೆಷ್ಟೋ ಸಭೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ನಂತರ ಬಸ್ ದರ ಏರಿಕೆಯನ್ನ ಸಮರ್ಥಿಸಿಕೊಂಡ ವಿವೇಕ್ ಯಾವಕಲ್, ಬಿಜೆಪಿ ಪಕ್ಷದ ಆರ್ ಅಶೋಕ್ ತಾವೇ ಸಾರಿಗೆ ಸಚಿವರಾಗಿದ್ದಾಗ ಎಷ್ಟು ಸಾರಿ ದರ ಏರಿಸಿದ್ದೀರಾ ಎಂಬುದನ್ನ ತಿಳಿಸಲಿ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರಾದ ದ್ಯಾಮಣ್ಣ ಕಾಡಪ್ಪನವರ್, ವೀರೇಶ್ ಚುಳುಕಿ, ವೀರಯ್ಯ ಹುಚ್ಚಯ್ಯನ ಮಠ, ಬಸನಗೌಡ ಮಲ್ಲನಗೌಡ್ರು, ಚಂದ್ರಶೇಖರ್ ಗೌಡ ಪಾಟೀಲ್, ರಂಜಾನ ಸಾಹೇಬ್, ನದಾಫ್, ಮೌಲಾ ಸಾಬ್, ಅರ್ಬ ಜಮಾದಾರ್ ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಗೌಡ ಪಾಟೀಲ್, NKS TV4 ನ್ಯೂಸ್, ನರಗುಂದ. ಅವರು ಮಾಡ್ಯಾರ ಅಂತ ಮಾಡಲ್ಲ, ಆದಷ್ಟು ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಯೋಚನೆ ಮಾಡಿ ಇದು ಮಾಡಾತಾರಿ. ಅಲ್ಲ ಈಗ ಒಂದ್ ನಿಮಿಷ, ಈಗ ಆರ್ ಅಶೋಕ್ ಅವರು ಸ್ಟೇಟ್ಮೆಂಟ್ ಮಾಡೋ ಬಗ್ಗೆ ತಾವು ಕೇಳಾಗ್ತದೆ. ಅವರು ಇಷ್ಟು ಟೀಕೆ ಮಾಡಾಕತ್ತಾರಲ್ಲ, ಅವ್ರ ಅವಧಿದಾಗ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ 30% ಅಷ್ಟು ಇನ್ಕ್ರೀಸ್ ಮಾಡ್ಯಾರ. 30% ಅಷ್ಟು ಅಲ್ಲ, ಅವಾಗ ಅವೆಲ್ಲ ಅಂಶಗಳು ಅದಾವ. ಕಲಾಪದಲ್ಲಿ ನೀವು ವಿರೋಧ ಮಾಡಿರಿ. ಅಲ್ಲ ಮಾಡಿರ್ತೀವಿ, ಆ ಟೈಮಲ್ಲಿ ನಾವು ಮಾಡಿರ್ತೀವಿ, ಅವರು ಇವಾಗ ಮಾಡಾಕತ್ತಾರ. ಆದ್ರೆ ನಮ್ಮ ಜಸ್ಟಿಫಿಕೇಶನ್ ಏನು, ಇವತ್ತು ಮೋದಿ ಅವ್ರ ಸರ್ಕಾರದಾಗ ನಾವು ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀವಿ ಅನ್ನುವಂಥ ದೊಡ್ಡ ದೊಡ್ಡ ಮಾತು ಹೇಳ್ತಿದ್ರು. ಅವತ್ತ $30 ಒಂದು ಬ್ಯಾರಲ್ ಬಂದಾಗ ನಮ್ಮ ಬೆಲೆ, ನಮ್ಮ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಎಷ್ಟಿತ್ತು? 60 ರೂಪಾಯಿ 70 ರೂಪಾಯಿ. ಇವತ್ತ ಅಲ್ಲ, ಅವತ್ತು $100 ಒಂದು ಬ್ಯಾರೆಲ್ಗೆ $100 ಹತ್ತದ್ರಿ. ನಮ್ದು 70 ರೂಪಾಯಿ 60 ರೂಪಾಯಿ ಅಂದ್ರೆ ಸರ್ಕಾರ ಅದನ್ನ ಹೊರೆ ತಗೊಂತಿತ್ತು. ಆದ್ರೆ ಇವತ್ತು ಬರೀ $30 ಐತಿ. ಹೊರಗೆ ದೇಶದಿಂದ ನಾವು ತಗೊಳ್ಳುವಂತ ಆಯಿಲ್ ಬರೀ $30 ಐತಿ. $30 ಇದ್ರೆ ನಮ್ಮ ದೇಶದಾಗ ಯಾಕೆ 100 ರೂಪಾಯಿ ಪೆಟ್ರೋಲ್ ದಾಟ್ಬೇಕು? ಮತ್ತೆ ಪೆಟ್ರೋಲ್ ದಾಟೈತಿ, ಡೀಸೆಲ್ ದಾಟೈತಿ. ಈ ಡೀಸೆಲ್ ಬೆಲೆನ ನಾವು ಎಲ್ಲಿಂದ ತಗೋಬೇಕು? ಈ ಬಸ್ಗಳು ನಡಿಬೇಕಾದ್ರೆ ನಮ್ಗೆ ಡೀಸೆಲ್ ಬೇಕು. ಡೀಸೆಲ್ ಬೆಲೆದಾಗ ನಾವು ದಿನಕ್ಕೆ ಅದು ಅಂಶಗಳು ನಾವು ಕರೆಕ್ಟಾಗಿ ನೆನಪಿದ್ರೆ 4.5 ಕೋಟಿಯಿಂದ 5 ಕೋಟಿ ಹೆಚ್ಚು ನಮಗೆ ಡೀಸೆಲ್ ಬೆಲೆ ಇದು ಬಿಲ್ಲ ಕಟ್ಟಕ್ಕೆ. ಅದನ್ನ ಕವರ್ ಮಾಡಕ್ರೆ ನಾವು ಮತ್ತೆ ಇದನ್ನ ಇನ್ಕ್ರೀಸ್ ಮಾಡಲಿಲ್ಲ ಅಂದ್ರೆ ನಾವು ಎಲ್ಲಿಂದ ಅದನ್ನ ಇದನ್ನ ಮಾಡೋದು? 60 ವರ್ಷ ಮೇಲ್ಪಟ್ಟವ್ರಿಗೆ ಕೊಡಬಹುದಿತ್ತು. ಯಾಕಂದ್ರೆ ಇವತ್ತು ನೀವು 60 ವರ್ಷ ಮುದುಕರು ಹೆಣ್ಮಕ್ಳು ಸೀಟ್ ಬಿಟ್ಟು ಕೊಡಲಾರಂತ ಪರಿಸ್ಥಿತಿ ಪ್ರಶ್ನೆ. ಇವ್ರು ಕಸುದಾರಿಗೆ ಏನು ಬೆಳ್ಬಿಟ್ರೆ ಕಡಪ ಅನ್ನೋದ ಅಂತಾರೆ ಏನು ನಡೀತಿದ್ದೆ ವಯಸ್ಸು ಒಂದೆರಡು. ಜೊತೆಗೆ ಅನ್ನಭಾಗ್ಯದಾಗ 21,197 ಜನಕ್ಕೆ ಫಲಾನುಭವಿಗಳಿಗೆ 197 ಜನಕ್ಕೆ ನಾವು ಅನ್ನಭಾಗ್ಯ ಯೋಜನೆದಾಗ ಅವರಿಗೆ ನೇರವಾಗಿ ಅವರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಮಾಡಿಕೊಟ್ಟೆವು. ಜೊತೆಗೆ ಗೃಹ ಜ್ಯೋತಿ ಯೋಜನೆ, ಎಲ್ಲ ಮನೆಗೂ 200 ಯೂನಿಟ್ ಅಂತ ಹೇಳಿ ನಾವು ಫ್ರೀಯಾಗಿ ಕೊಡುವಂಥ ಯೋಜನೆದಾಗ ಇವತ್ತು 24,455 ಮನೆಗಳಿಗೆ ನಾವು 99% ಇವೆಲ್ಲ ಅನುಕೂಲ, ಗೃಹ ಜ್ಯೋತಿ ಅನುಕೂಲ ಸಿಗಾಕತ್ತೈತಿ. ಆಮೇಲೆ ಈ ನಮ್ಮ ಯುವ ನಿಧಿ ಅಂತ ಒಂದು ಕಾರ್ಯಕ್ರಮದಾಗ ಇವತ್ತಿನ ಮಟ್ಟ 199 ಜನಕ್ಕೆ ಯುವಕರಿಗೆ, ಪದವೀಧರಾಗಿರ್ಬೋದು, ಡಿಪ್ಲೊಮಾ ಹೋಲ್ಡರ್ ಆಗಿರ್ಬೋದು, ಅವರಿಗೆ ಈ ಅನುಕೂಲತೆ ಸಿಗಾಕತ್ತೈತಿ. ಇದು 62% ಐತ್ರಿ. ಇದ್ರಾಗ ಸಮಸ್ಯೆಗಳು ಏನಂದ್ರೆ ನಾವು ಅದನ್ನ ಸಮಸ್ಯೆನ ಹಗರು ಮಾಡಕ್ಕೆ ಭಾಳ ಪ್ರಯತ್ನ ಮಾಡಾಕತ್ತೇವಿ. ಸರ್ಕಾರದಿಂದ ಇದೊಂದು
ಬ್ಯಾನರ್ನು ಪೋಸ್ಟರ್ನು ಓಪನಿಂಗ್ ಮಾಡಿದ್ವಿ. ಇದ್ರಾಗ ಹೆಂಗೆ ಅವರಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಅನುಕೂಲ ತಗೋಬೇಕು ಅನ್ನೋದು ಸ್ವಲ್ಪ ಸಮಸ್ಯೆಗಳಿದ್ದು, ಅದನ್ನ ಸಮಸ್ಯೆನೂ ಬಗೆಹರಿಸಿ ಅವರಿಗೆ ಅನುಕೂಲ ಆಗುವಂಥ ಒಂದು ಪ್ರಯತ್ನ ಅವನು ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬರು ಶಾಸಕರು, ನರಗುಂದ ಮತಕ್ಷೇತ್ರದ ಶಾಸಕರು ಪದೇ ಪದೇ ನಮ್ಮ ಕರ್ತವ್ಯದಾಗ ಹಸ್ತಕ್ಷೇಪ ಮಾಡಕತ್ತಾರ ಅಂತೇಳಿ ನನಗೆ ಅನ್ಸಕತ್ತೈತಿ. ಹಿಂದೂ ನನ್ನ ಬಗ್ಗೆ ಭಾಳ ಕಮೆಂಟ್ ಮಾಡ್ಯಾರ. ಇವ್ರು ಒಬ್ಬರೇ ಇದ್ರನ 25,000 ಸಲುವಾಗಿ ಇವರು ಇದನ್ನು ಮಾಡ್ಯಾರ ಅನ್ನುವಂಥ ಮಾತನ್ನು ಅವ್ರು ಮಾತಾಡ್ಯಾರ. ಇದಕ್ಕೆ ನಾನು ಉತ್ತರ ಹಿಂದೂ ಕೊಟ್ಟಿದ್ದೆ, ನಾನು ಈಗಲೂ ಕೊಡಲಿಕ್ಕೆ ಬಯಸ್ತೇನೆ. ನನಗೆ ಕೊಟ್ಟಿರೋ ಸ್ಥಾನ ನಾನು ಯಾವಗಲ್ ಸಾಹೇಬ್ರ ಮಗ ಅಂತೇಳಿ ನನಗೆ ಕೊಟ್ಟಿರ್ಲಿಕ್ಕಿಲ್ಲ. ನಾನು ಇದಕ್ಕೆ ಅರ್ಹತೆ ಐತಿ ಅನ್ನುವಂಥ ಒಂದು ನೋಡಿ ನಮ್ಮ ಪಕ್ಷ ನನಗೊಂದು ಅವಕಾಶ ಕೊಟ್ಟೈತೆ ಅಂತ ನಾ ಅನ್ಕೊಂತೀನಿ. ನಾನು ಯೂತ್ ಕಾಂಗ್ರೆಸ್ದಾಗ ರಾಜ್ಯ ಮಟ್ಟದಾಗ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆ ಆಗಬಹುದವನು. ಆಮೇಲೆ ನನ್ನ ಕೆಲಸಗಳನ್ನ ನೋಡಿ ರಾಷ್ಟ್ರೀಯ ಮಟ್ಟಕ್ಕೆ ನನ್ನ ಕರ್ಕೊಂಡು ಹೋಗಿ ಭಾಳಷ್ಟು ರಾಜ್ಯದಾಗ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟೈತಿ ನಮ್ಮ ಪಕ್ಷ. ಯೂತ್ ಕಾಂಗ್ರೆಸ್ದಾಗ ನಾನು ನ್ಯಾಷನಲ್ ಲೆವೆಲ್ದಾಗ ನಾನು ಸೆಕ್ರೆಟರಿ ಇದ್ದೀನಿ. ಇದನ್ನೆಲ್ಲ ನೋಡಿ ನನಗೊಂದು ಅವಕಾಶ ಕೊಟ್ಟಾರ ಅಂತೇಳಿ ನಾನು ಅನ್ಕೊಂತೀನಿ. ಆಮೇಲೆ ಕೇವಲ 25,000ಕ್ಕೆ ನಾನು ಈ ಥರ ಒಂದು ಸ್ಥಾನ ತಗೊಂಡು ಮಾಡುವಂಥ ನನಗೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ನಂದಾದಂಥ ಆಫೀಸ್ ಐತಿ ಬೆಂಗಳೂರಾಗ, ಲಾ ಆಫೀಸ್ ಐತಿ. ನನಗೆ 30-40 ಜನ ನಮ್ಮ ಕೆಳಗೆ ಲಾಯರ್ಗಳು ಅದರ ಕೆಲಸ ಮಾಡುವಂಥವ್ರು, ಅವ್ರನ್ನೂ ನಾವು ನೋಡ್ಕೊತಿರ್ತೀವಿ. ಇಲ್ಲೇ ಈ ನನಗೊಂದು ಸ್ಥಾನ ಕೊಟ್ಟಾರ. ಈ ಸ್ಥಾನದಿಂದ ನನಗೆ ಅತಿ ಹೆಚ್ಚು ಸಾರ್ವಜನಿಕರಿಗೆ, ಸಾಮಾನ್ಯ ಜನಕ್ಕೆ, ಬಡವರಿಗೆ ಅನುಕೂಲ ಆಗುವಂಥ ಒಂದು ಕೆಲಸ ಮಾಡೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟರೆ, ಈ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ನೀವು ಮಾಡಿಕೊಡ್ರಿ ಅಂತೇಳಿ ನಾನು ಮಾನ್ಯ ಶಾಸಕರಿಗೆ ಕೇಳಕ್ಕೆ ಬಯಸ್ತೇನೆ. ಈ ಸ್ಥಾನ ಏನಿದ್ರೂ ಸರ್ಕಾರದ ಸ್ಥಾನ, ಸಂವಿಧಾನ ಒಳಪಟ್ಕೊಂಡು ಇದೊಂದು ಸ್ಥಾನ ಸೃಷ್ಟಿ ಮಾಡಿ ನಮಗೆಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾರ. ಇಂಥ ಸ್ಥಾನದ ಬಗ್ಗೆ ನೀವು ಹಗಲಲ್ಲೇ ಪದೇ ಪದೇ ಪ್ರಶ್ನೆ ಮಾಡೋದು ಸರಿಯಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ನನ್ನ ಗಮನಕ್ಕೆ ಬಂತು ಏನು ಅಂತಂದ್ರೆ, KDP ಮೀಟಿಂಗ್ದಾಗೂ, ಗದಗ ಜಿಲ್ಲಾ KDP ಮೀಟಿಂಗ್ದಾಗೂ ನಮ್ಮ ಲಿಮಿಟೇಷನ್ ಏನು ಅಂದ್ರೆ, ನಮ್ಮ ಇತಿಮಿತಿ ಏನು, ಗ್ಯಾರಂಟಿ ಅಧ್ಯಕ್ಷರದು ಗ್ಯಾರಂಟಿ ಸಮಿತಿದು ಇತಿಮಿತಿ ಏನು ಅನ್ನುವಂಥ ಒಂದು ಪ್ರಶ್ನೆನೂ ಮಾಡ್ಯಾರ ಅಂಥೇಳಿ ನನ್ನ ಗಮನಕ್ಕೆ ಬಂದೈತಿ. ಅದಕ್ಕೆ ನಾನು ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬರಿಗೆ ನಾನು ಹೇಳೋದಿಷ್ಟ, ನಮಗೊಂದು ಸ್ಥಾನ ಸಿಕ್ಕೈತಿ, ಒಂದು ಜವಾಬ್ದಾರಿ ಸಿಕ್ಕೈತಿ. ನಾವು ಕೆಲಸ ಮಾಡಕ್ಕೆ ಮುಂದೆ ನಿಂತು ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಕತ್ತೀವಿ. ನಮಗೆ ನೀವು ಪ್ರೋತ್ಸಾಹ ಕೊಡ್ಬೇಕು, ಯಾವ ರೀತಿ ನಾವು ಮಾಡ್ಬೇಕನ್ನೋದು ನಮಗೆ ಹೇಳ್ರಿ ನೀವು ಬೇಕಂದ್ರೆ. ಆದ್ರೆ ಪದೇ ಪದೇ ನಮ್ಮ ಮೇಲೆ ಟೀಕೆ ಮಾಡೋದು ಸರಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ. ನಮ್ಮ ಎಲ್ಲ ಸದಸ್ಯರು ನಮ್ಗೆ ಇದು ಅದರ ಅಂತೇಳಿ ನಾನು ಅನ್ಕೊಂತೀನಿ. ಈ ರೀತಿ ಮಾಡೋದು ಬಿಟ್ಟು ನೀವು ಡೆವಲಪ್ಮೆಂಟ್ ಮ್ಯಾಗ ಗಮನ ಕೊಡ್ರಿ ಅಂತೇಳಿ ತಮಗೆ ನಾನು ಹೇಳಿಕ್ಕೆ ಬಯಸ್ತೇನೆ. ಭಾಳಷ್ಟು ಕೆಲಸಗಳು ಬಾಕಿ ಉಳಿದವು. ಈಗ ಸತತವಾಗಿ ನೀವು 6 ವರ್ಷ 7 ವರ್ಷಗಟ್ಟಲೆ ನೀವು MLA ಅದೀರಿ. ಆದರೆ ನಮ್ಮ ಮತಕ್ಷೇತ್ರದ ಪರಿಸ್ಥಿತಿ ತಾವು ನೋಡ್ಬೇಕಾಗಿದೆ. ಯಾವಗಲ್ ಸಾಹೇಬ್ರು ಇದ್ದಾಗ ಎಷ್ಟು ಕೆಲಸ ಆಗ್ಯಾವ ಅನ್ನೋದು ಜನಕ್ಕೆ ಗೊತ್ತೈತಿ. ಆಮೇಲೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, GTTC ಕಾಲೇಜ್ ಆಗಿರ್ಬೋದು, ಒಳ್ಳೆ ಮುನ್ಸಿಪಾಲಿಟಿ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಮಾಡಿರೋದಾಗಿರ್ಬೋದು, ಇನ್ನೊಮ್ಮೆ ಮುನ್ಸಿಪಾಲಿಟಿ ಬಿಲ್ಡಿಂಗ್ನ ಓಪನಿಂಗ್ ಮಾಡಕತ್ತಾವ, ಮುಂದೆ ಬರ್ಬೋದ್ರಿ. ಇಂಜಿನಿಯರಿಂಗ್ ಕಾಲೇಜ್ ಮುಗಿದಿರೋದನ್ನ ಮಾನ್ಯ ಶ್ರೀ ಬೊಮ್ಮಾಯಿ ಅವ್ರನ್ನ ನೀವು ಕರೆಸಿದ್ದಾದ್ರೂ ಅಲ್ಲಿ ಮಟ್ಟ ಕರ್ಕೊಂಡು ಹೋಗಿ ತಮಗೆ ಓಪನಿಂಗ್ ಮಾಡೋಕ್ಕಾಗಿರ್ಲಿಲ್ಲ. APMCದಾಗ ಫಂಕ್ಷನ್ ಮಾಡಿ ತಾವು ಓಪನಿಂಗ್ ಮಾಡುವಂಥ ಒಂದು ವ್ಯವಸ್ಥೆದಾಗಿದ್ರಿ. ಕುಡಿಯೋ ನೀರಿನ ವ್ಯವಸ್ಥೆದಾಗ ಎಲ್ಲ ಹಳ್ಳಿಗೂ ನೇರವಾಗಿ ಮಲಪ್ರಭಾ ನದಿಯಿಂದ ತಗೊಂಡ್ಬಂದು ನಿಮ್ಮ ಊರಿಗೆ ಕೊಡುವಂಥ ಒಂದು ಯೋಜನೆ ತಗೊಂಡ್ಬಂದಿದ್ರು. ನರಗುಂದ ಸಿಟಿಗೆ 24 ತಾಸು ನೀರು ಬರುವಂಥ ಒಂದು ವ್ಯವಸ್ಥೆನೂ ಮಾನ್ಯ ಶ್ರೀ ಯಾವಗಲ್ ಸಾಹೇಬ್ರು ಮಾಡಿದಂಥ ಉದಾಹರಣೆ ಐತಿ. ಇವತ್ತು ಒಳ್ಳೆ 2,000 ಮನೆಗಳು ತಂದಿದ್ರು ನರಗುಂದ ಸಿಟಿಗೆ. ಅದನ್ನ ಆ ಮನೆಗಳನ್ನ ಬೇಡ, ಜಾಗ ಸರಿ ಇಲ್ಲ ಅಂತೇಳಿ ಕಳಿಸಿ ಹೊಳ್ಳೆ ಅದೇ ಜಾಗದಾಗ ಇವತ್ತು 500 ಮನೆಗಳು ಕಟ್ಟಿ ಕೊಡುವಂಥ ವ್ಯವಸ್ಥೆದಾಗ ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬ್ ಅದ. ಇಂಥ ವ್ಯವಸ್ಥೆ ಇದ್ದಾಗ ನಾವು ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡೋರನ್ನ ನೀವು ಹಿಂಗೆ ಪದೇ ಪದೇ ಟೀಕೆ ಮಾಡೋದು ಸರಿಯಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ನನ್ನ ಮ್ಯಾಗ ಟೀಕೆ ಮಾಡೋಕ್ಕಿಂತ ಮೊದಲು ನನಗೆ ಇಷ್ಟು ನಿಮ್ಮ ಮಗಂಗೆ ಯಾಕೆ ಕೊಟ್ಟಿರಿ ಅನ್ನುವಂಥ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಗಂಗೆ ಏನೇನು ತಾವು ಮಾಡಿರಿ ಅನ್ನೋದು ಒಂದು ಸ್ವಲ್ಪ ತಾವು ಆತ್ಮಲೋಚನೆ ಮಾಡ್ಕೊರಿ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಅವರು
DC ಅವ್ರು ಬಂದ್ರೆ DC ಅವ್ರು ಯಾರು ಹಳ್ಳಿಗೆ ಹೋದ್ರೆ ಅವ್ರ ಮೀಟಿಂಗ್ದಾಗ ಸಹಿತ ಅವರ ಮಿನಿಸ್ಟರ್ ಇದ್ದವ್ರಂಗ ನಿಂತು ಮೀಟಿಂಗ್ ಮಾಡುವಂತ ಒಂದು ವ್ಯವಸ್ಥೆದಾಗ ಉಮೇಶ್ ಗೌಡರು ಮಾಡಿರುವಂತ ಉದಾಹರಣೆಗಳು ಫೋಟೋಗಳು ಇವತ್ತು ಅದಾವ ನಮ್ಮ ಒಳ್ಳೆ ಮಿನಿಸ್ಟರ್ಗಳು ಇಲ್ಲಿ ಯಾರು ಬಂದ್ರಂದ್ರ CC ಪಾಟೀಲ್ ಸಾಹೇಬ್ರು ಇಲ್ಲ ಅಂದ್ರೆ ಹೊಳ್ಳೆ ಅವ್ರು ಉಮೇಶ್ ಗೌಡರು ಹೋಗಿ ನಿಂದ್ರುವಂತ ಒಂದು ವ್ಯವಸ್ಥೆದಾಗ ಅದ. ಲಯನ್ಸ್ ಸೊಸೈಟಿ ಅಲ್ರಿ ಅದು ಲಯನ್ಸ್ ಕ್ಲಬ್ ಏನು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಐತಿ, ನಿಮಗೆ ಅದಕ್ಕೆ ಏನ್ ಸಂಬಂಧ ಇತ್ರಿ? ಅದ್ರದ್ದು ಹೆಂಗ್ ಅಧ್ಯಕ್ಷರಾದ್ರು ನಿಮ್ಮ ಉಮೇಶ್ ಗೌಡರು? ತಾವು ಉತ್ತರ ಕೊಡ್ರಿ ಇದಕ್ಕೆ. ಅದಕ್ಕೆ ನಾ ಏನ್ ಪಾಪ ಉಮೇಶ್ ಗೌಡರು ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ನಂದು ಏನೂ ಇಲ್ಲ, CC ಪಾಟೀಲ್ ಅವ್ರ ವಿರುದ್ಧನೂ ವೈಯಕ್ತಿಕವಾಗಿ ಏನಿಲ್ಲ. ನೀವು ಒಂದು ವೈಯಕ್ತಿಕವಾಗಿ ನಮ್ಮ ಮೇಲೆ ಟೀಕೆ ಮಾಡ್ತೀರಂದ್ರೆ ಮತ್ತೆ ನಾವು ಪ್ರಶ್ನೆ ಮಾಡಬೇಕಾಕೈತಿ. ನೀವು ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡ್ರಿ ಅಂತ ನಾನು ಕೇಳಿ ಕಳಿಸ್ತೇನೆ. ಇದಷ್ಟೇ ಅಲ್ಲ, ಏನು ನಮ್ಮ ಗ್ಯಾರಂಟಿ ಮೀಟಿಂಗ್ ಆಗ್ಬೇಕಾಗಿತ್ತು ನಿನ್ನೆ ಮೊನ್ನೆ, ಹೊಳ್ಳಿ ಕಚೇರಿ ಓಪನಿಂಗ್ ಮಾಡಬೇಕಾಗಿತ್ತು. ನಮ್ಮ ಮೀಟಿಂಗ್ ಒಂದು ವಾರ ಹಿಂದೆ ಸೆಟ್ ಆಗಿತ್ರಿ. 4ನೇ ತಾರೀಕು ನಾವು ಮಾಡಬೇಕಂತ ಸೆಟ್ ಆಗಿದ್ರು ಒಂದು ದಿವಸ ಮೊದಲ 3ನೇ ತಾರೀಕಿಗೆ ಇವರು SC ಹಾಸ್ಟೆಲ್ನ ಉದ್ಘಾಟನೆ ಮಾಡ್ಬೇಕಂತೇಳಿ ಫೈನಲ್ ಮಾಡ್ಕೊಂಡ್ರ. ಹೊಳ್ಳೆ HK ಪಾಟೀಲ್ ಸಾಹೇಬ್ರು ಅಂದ್ರೆ ಉಸ್ತುವಾರಿ ಸಚಿವರು ನರಗುಂದಕ್ಕೆ ಬರ್ತಾರ ಅಂತೇಳಿ ತಪ್ಪು ಮಾಹಿತಿ ಜನರ ಮಧ್ಯೆ ಬಿಟ್ಟು ಎಲ್ಲ ಸಿಬ್ಬಂದಿಗಳನ್ನ ಅಲ್ಲಿ ಬರುವಂತ ಒಂದು ಪ್ರಯತ್ನನೂ ಇವತ್ತು CC ಪಾಟೀಲ್ ಸಾಹೇಬ್ರು ಮಾಡ್ಯಾರ ಅಂತ ನಾನು ಹೇಳಿ ಕಳಿಸ್ತೇನೆ. ಯಾಕಂದ್ರೆ ನಾವು HK ಪಾಟೀಲ್ ಸಾಹೇಬ್ರ TP ನಾವು ನೋಡೇವಿ. ಅವ್ರು 1 ದಿವಸ ಮೊದ್ಲ 2 ದಿವಸ ಮೊದ್ಲ ಗದಗ ಬಿಟ್ಟು ಬೇರೆ ಕಡೆ ಎಲ್ಲ ಅವ್ರ TP ಇದ್ದಲ್ಲಿ ಹೋಗ್ಯಾರ. ಆದ್ರೆ 1 ದಿವಸ ಮೊದ್ಲಷ್ಟೇ 3ನೇ ತಾರೀಕು ಅಷ್ಟೇ ಇವ್ರು 4ನೇ ತಾರೀಕಿಗೆ SC ಹಾಸ್ಟೆಲ್ನ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಒಂದು ಓಪನಿಂಗ್ ಮಾಡ್ತಾರಂದ್ರೆ ಅದರ ಅರ್ಥ ಏನು? ನಮ್ಮ ಕಾರ್ಯಕ್ರಮನ ಅಡಚಣೆ ಮಾಡಬೇಕು, ದುರುದ್ದೇಶ ಅಷ್ಟೇ. ನಮ್ಮ ಕಾರ್ಯಕ್ರಮ ಸರಿ ಆಗ್ಬಾರ್ದು, ಇವ್ರದ್ದು ಉದ್ಘಾಟನೆ ಆಗ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಥರ ಮಾಡ್ಯಾರ. ಅದಕ್ಕೆ ನಾ ಮತ್ತೊಮ್ಮೆ ತಮ್ಮನ್ನೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಥರ ಸ್ಟೇಟ್ಮೆಂಟ್ ಕೊಡೋದಾಗಿರ್ಬೋದು ಅಥವಾ ನಮ್ಮ ಕೆಲಸಗಳನ್ನು ನಮಗೆ ಫ್ರೀಯಾಗಿ ನಮಗೆ ಮಾಡೋಕೆ ಅವಕಾಶ ಮಾಡಿಕೊಡ್ರಿ.